ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಜಯ್ ಥಳಪತಿಯವರ ಕೊನೆಯ ಚಿತ್ರ ಜನನಾಯಕನ್ ಇದೇ ತಿಂಗಳ 24ನೇ ತಾರೀಕಿಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸ್ನೇಹಿತರೆ, ಈ ಚಿತ್ರದ ಕ್ರೇಜ್ ಯಾವ ರೀತಿ ಇದೆ, ವಿಜಯ್ ಥಳಪತಿಯವರ ಅವರ ಯಾವ ಥರ ಇದೆ ಅಂದರೆ, ಕೇವಲ ತಮಿಳುನಾಡಿನಿಂದಲೇ 100 ಕೋಟಿ ಕಲೆಕ್ಷನ್ ಆಗುವ ಸಂಭಾವನೆ ಇದೆ. ಚಿತ್ರದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ, ಲೀಡ್ ರೋಲ್ನಲ್ಲಿ ವಿಜಯ್ ಥಳಪತಿಯವರು, ಪೂಜಾ ಹೆಗ್ಡೆ ಮತ್ತು ಈ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಬಾಬಿ ಡಿಯೋಲ್, ಪ್ರಕಾಶ್ ರಾಜ್, ಪ್ರಿಯಮಣಿ, ಇನ್ನೂ ಮುಂತಾದವರು ಇದ್ದಾರೆ ಸ್ನೇಹಿತರೆ. ಮತ್ತೊಂದು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಕೂಡ ಇದ್ದಾರೆ. ಈ ಚಿತ್ರದ ರಿಲೀಸ್ ದಿನವೇ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಅವರಿಗೆ ಕೂಡ ಒಂದು ಖುಷಿಯಾದ ಸುದ್ದಿ ಇದೆ. ಅಂದರೆ ಕೆವಿನ್ ಪ್ರೊಡಕ್ಷನ್ ಹೌಸ್, ಜನನಾಯಕನ್ ಚಿತ್ರದ ಪ್ರೊಡಕ್ಷನ್ ಹೌಸ್ ಮತ್ತು ಟಾಕ್ಸಿಕ್ ಚಿತ್ರದ ಪ್ರೊಡಕ್ಷನ್ ಹೌಸ್ ಒಂದೇ ಇದೆ. ಆದ ಕಾರಣ ರಿಲೀಸ್ ದಿನವೇ ಟಾಕ್ಸಿಕ್ನ ಏನೋ ಒಂದು ಟೀಸರ್ ಅಥವಾ ಸಣ್ಣ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಕೂಡ ನೋಡಲಿಕ್ಕೆ ಸಿಗ್ಬೋದು ಸ್ನೇಹಿತರೆ. ಜನನಾಯಕನ್ ಚಿತ್ರ ಈ ಹಿಂದೆ ಜನವರಿ 9ಕ್ಕೆ ರಿಲೀಸ್ ಆಗಬೇಕಿತ್ತು. ಆದರೆ ಸೆನ್ಸರ್ ಬೋರ್ಡ್ನಿಂದ ಕೆಲವು ಅಂಶಗಳಿಂದ ಪಾಸ್ ಆಗಿದ್ದಿಲ್ಲ. ಬಟ್ ಈಗ ಸೆನ್ಸರ್ ಬೋರ್ಡ್ನಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸುಮಾರು 12 ಕಟ್ಗಳನ್ನು ಮಾಡಿದ್ದಾರೆ ಈ ಚಿತ್ರದಲ್ಲಿ. ಜೊತೆಗೇ ಟಾಕ್ಸಿಕ್ ಮೂವಿಯ ಟ್ರೇಲರ್ ಆಗಸ್ಟ್ 8ಕ್ಕೆ ಬರುವಂಥ ಸಂಭಾವನೆ ಹೆಚ್ಚಾಗಿದೆ ಸ್ನೇಹಿತರೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಜುಲೈ 24ಕ್ಕೆ ಎಷ್ಟರ ಮಟ್ಟಿಗೆ ಕಲೆಕ್ಷನ್ಸ್ ಅಥವಾ ಜನನಾಯಕನ್ ಮೂವಿಯ ಮತ್ತು ಆಗಸ್ಟ್ 8ಕ್ಕೆ ಟಾಕ್ಸಿಕ್ನ ಟ್ರೇಲರ್ ಹೇಗಿರುತ್ತೆ ಎಲ್ಲ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಿನಿ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ.